ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಪುರತಾಳು ಗ್ರಾಮ ಪಂಚಾಯಿತಿಯ ಚಿತ್ರಶೆಟ್ಟಿಹಳ್ಳಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಯೋಜನೆಯಾದ 4G ಸ್ಯಾಚುರೇಷನ್ ಯೋಜನೆಯ ಅಡಿಯಲ್ಲಿ ನಿರ್ಮಿಸಲಾದ ನೂತನ BSNL ಟವರ್ ಸಂಸದ ರಾಘವೇಂದ್ರ ಉದ್ಘಾಟಿಸಿ ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ KB ಅಶೋಕ್ ನಾಯ್ಕ್, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಧನಂಜಯ ಸರ್ಜಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಕಮಲಾಕ್ಷಿ ಉಮಾಪತಿ ಸೇರಿ ಅನೇಕರು ಹಾಜರಿದ್ದರು. ಏರ್ಟೆಲ್ ಟವರ್ ಅಲ್ಲಿದೆ ಇಲ್ಲಿ ನಿಮ್ಗೆ ಸಿಗ್ತಾ ಇದೆ. ಈಗ BSNL ಆದ್ರೂ ಕ್ಲಿಯರ್ ಸಿಗ್ತಾ ಇದೆ. ಕೀಪ್ಯಾಡ್ ಫೋನ್ ಇದೆಯಲ್ಲ, ಕೀಪ್ಯಾಡ್ ನಮಗೆ BSNL ಟವರ್ ಕೊಟ್ಟಂತ ಸನ್ಮಾನಿಸಿದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ಅವರಿಗೆ ಭಾರತ್ ಮಾತಾ ಕಿ ಸರ್. ಈ ಕಡೆ ನೋಡಿ ಸರ್. ಸರ್ ಬರುತ್ತಾ ನಿಮಗೆ? ನೀನು ಇಟ್ಕೊಳತ್ತೆ. ಎಸ್ ಅಡ್ಡ ಬರಬೇಡಿ ಅಣ್ಣ. ಕೀರ್ತಿ ತಗೊಂಡಿನಿ. ಅವತ್ತಿಂದ ಈಗಿನೂ ಕೂಡ ನಮ್ಮ ಸಂಘಟನೆಗೆ ಶ್ರಮ ಪಟ್ಟಂತ ದೀನ್ ದಯಾಳ್ ಜಿ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಅವತ್ತೇ ಜಮ್ಮು ಕಾಶ್ಮೀರ್ ನಮ್ದು ಆಗ್ಬೇಕು ಅಂತೇಳಿ ಸಂಕಲ್ಪ ಮಾಡಿದಂತ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರೆಲ್ಲರ ವಿಚಾರಗಳನ್ನ ಜಾರಿಗೆ ತರ್ತೀನಿ, ಮತ್ತೆ ಭವ್ಯ ಶ್ರೀರಾಮ ಮಂದಿರ ಆಗ್ಬೇಕು ಅಂತ ಹೇಳಿ ಸಾವಿರಾರು ಕರಸೇವಕರ ಹತ್ಯೆ ಆಯಿತು, ಸಾವಾಯಿತು. ಅವರ ಸಾವಿಗೆ ನ್ಯಾಯವನ್ನು ಕೊಡುವಂತ ಕೆಲಸವನ್ನ ನಾನು ಮಾಡ್ತೀನಿ ಅವತ್ತು ಅವ್ರು ಸಂಕಲ್ಪ ಮಾಡಿದ್ರು. ನಾವು ಉಳಿದಂತ ಸಂಕಲ್ಪ ಬಗ್ಗೆ ನನಗೆ ಮನವರಿಕೆ ಆಯಿತು. ಆದ್ರೆ ಪ್ರಧಾನಮಂತ್ರಿಗಳು ಇವತ್ತು ಕೂಡ ಕೆಂಪುಕೋಟೆ ಮೇಲೆ ಕೂತ್ಕೊಂಡು ಇನ್ನು ಶೌಚಾಲಯ ಕಟ್ತೀನಿ ಅಂತ ಹೇಳ್ತಾ ಇದ್ದಾರೆ, ಮನೇಲಿ ನೀರು ಕೊಡ್ತೀನಿ ಅಂತ ಹೇಳ್ತಾ ಇದಾರಲ್ಲಪ್ಪ ಅಂತ ನಂಗೆ ಆಶ್ಚರ್ಯ ಆಗಿತ್ತು. ಆದ್ರೆ ಇವತ್ತು ಅನಿಸ್ತಾ ಇದೆ, ಸ್ವಾತಂತ್ರ್ಯ ಬಂದು 75 ವರ್ಷ, ಆ ಪುಣ್ಯಾತ್ಮ ಪ್ರಧಾನಮಂತ್ರಿ ಆದಾಗ ಸುಮಾರು ಸ್ವಾತಂತ್ರ್ಯ ಬಂದು 67-68 ವರ್ಷ ಆಗಿತ್ತು. ಮತ್ತೊಮ್ಮೆ ಈ ದೇಶದಲ್ಲಿ ಒಂದು 20-25 ಕೋಟಿ ಶೌಚಾಲಯ ಕಟ್ಟಕ್ಕೆ ಆ ಪುಣ್ಯಾತ್ಮ ಮೋದಿಜಿಯವರೇ ಬರೋಂತ ಒಂದು ದುಸ್ಥಿತಿ ಬಂದ್ಬಿಡ್ತಲ್ಲ ನಮ್ಮ ದೇಶಕ್ಕೆ. ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತೇಳಿ ಹೋರಾಟ ಮಾಡಿದಂತ ಪ್ರತಿಫಲ ಇಡೀ ದೇಶದಲ್ಲಿ ಒಬ್ಬ ವಿರೋಧ ಪಕ್ಷದ ಒಬ್ಬ ಶಾಸಕನ ಹೋರಾಟಕ್ಕೆ ತಲೆಬಾಗಿ ಮಸೂದೆಯನ್ನ ವಾಪಸ್ ತೆಗೆದುಕೊಂಡ ದೇಶದಲ್ಲಿ ಅದರ ಉದಾಹರಣೆ ಇದ್ರೆ ಅದು ನಿಮ್ಮ ಯಡಿಯೂರಪ್ಪನವರ ಹೋರಾಟ. ಸಾಗುವಳಿ ಚೀಟಿ ನಿಮಗೆ ಸಿಕ್ಕಿಲ್ಲ. ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು, ದೇವೇಗೌಡರು ಪ್ರಧಾನಮಂತ್ರಿಗಳಾದ್ರು.